ಎಲ್ರಿಗೂ ನಮಸ್ಕಾರ. ಸೆಕೆ ಕಾಲ ಜೋರಾಗಿದೆ. ಇವಾಗ ಫಂಕ್ಷನ್ಸ್ ಕೂಡ ಜಾಸ್ತಿ ಇದೆ. ಕಾಮನ್ ಆಗಿ ಕಾಣುವಂತಹ ಪ್ರಾಬ್ಲಮ್ಸ್ ಅಂದರೆ ವಾಮಿಟಿಂಗ್, ವಾಂತಿ ಮಾಡುವಂಥದ್ದು, ಹೊಟ್ಟೆ ನೋವು ಅಥವಾ ಲೂಸ್ ಮೋಷನ್, ಹೊಟ್ಟೆ ಇನ್ಫೆಕ್ಷನಿಂದಾಗಿ ಜ್ವರ ಬರುವಂಥದ್ದು. ಸೊ GI ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಜಾಸ್ತಿ ಆಗ್ತಿದೆ. ಯಾಕೆ ಅಂದರೆ ಇವಾಗ ವಾಟರ್ ಕಂಟಾಮಿನೇಷನ್, ಫುಡ್ ಕಂಟಾಮಿನೇಷನ್ ತುಂಬ ಸುಲಭವಾಗಿ ಆಗ್ತದೆ. ಹಾಗಾಗಿ ನಾವು ಈಗ ಹೊರಗೆ ಆಹಾರ ತಿನ್ನಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಬೇಕು. ಹಾಗೂ ಆಹಾರ ಟೆಂಪರೇಚರಿಂದಾಗಿ ಬೇಗ ಹಾಳಾಗೋ ಚಾನ್ಸಸ್ ಇರ್ತದೆ. ಸೊ ಮನೆಯಲ್ಲಿ ಕೂಡ ಆದಷ್ಟು ಫ್ರೆಶ್ ಆಗಿ ಕುಕ್ ಆಗಿರುವಂಥ ಫುಡ್ಡನ್ನೇ ತಗೋಬೇಕು. ಮೇನ್ ಪ್ರಾಬ್ಲಮ್ ಏನಾಗ್ತದೆ ಅಂದರೆ ನಮಗೆ ಫಂಕ್ಷನ್ಸಿಗೆ ಹೋದಾಗ ಅನ್ಕುಕ್ಡ್ ಫುಡ್, ಈಗ ಸ್ಯಾಲೆಡ್ಸ್ ಇರ್ಬೋದು ಅಥವಾ ಫ್ರೂಟ್ ಸಲಾಡ್ಸ್ ಇರ್ಬೋದು, ಮಜ್ಜಿಗೆ ಕೊಡ್ತಾರೆ, ಮೊಸರು ಕೊಡ್ತಾರೆ, ಕಂಟ್ಯಾಮಿನೇಟ್ ಆಗಿರ್ಬೋದು. ನೀರು ಸಹ ಕ್ಲೀನ್ ಇರೋದಿಲ್ಲ ಇವಾಗ. ಮತ್ತು ಬೆವರು ಕೂಡ ಜಾಸ್ತಿ ಇರ್ತದೆ. ಸೊ ಫುಡ್ ಕಂಟ್ಯಾಮಿನೇಷನ್ ನಾವು ಈಗ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ ಇಂಥ ಫುಡ್ಡನ್ನು ನಾವು ಅವಾಯ್ಡ್ ಮಾಡಿದರೆ ನಮ್ಮ ಜೀರ್ಣಕ್ರಿಯೆ ಅಷ್ಟು ಚೆನ್ನಾಗಿಲ್ಲ ಅಂದರೆ ಬೇಗನೆ ಇನ್ಫೆಕ್ಷನ್ ಬರುವಂಥ ಚಾನ್ಸಸ್ ಇರ್ತದೆ. ಸೊ ವೆಲ್ ಕುಕ್ಡ್ ಫುಡ್ಡನ್ನೇ ತಿನ್ನುವಂಥದ್ದು. ನಾನ್ ವೆಜ್ ಫುಡ್ ತುಂಬ ಲಾಂಗ್ ಅವರ್ಸ್ ಆಗಿದ್ರೆ ಕುಕ್ ಮಾಡಿ, ಈಗ ಫಂಕ್ಷನ್ ಇತ್ತು ಮನೆಯಲ್ಲಿ ಉಳಿದಿದೆ ಕ್ಯಾಟ್ರಿಂಗ್ ಇದು ಫುಡ್ ಅಂದರೆ ಸಂಜೆಗೆ ಅದು ಹಾಳಾಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಅದದ್ದು ಸೇವನೆ ಮಾಡದೇ ಇರೋದು ಒಳ್ಳೆಯದು. ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಇರ್ತದೆ, ಫುಡ್ ಪಾಯ್ಸನಿಂಗ್ ಆಗುವಂಥ ಚಾನ್ಸಸ್ ಇರ್ತದೆ. ಸೊ ಈ ಟೈಮಲ್ಲಿ ಆದಷ್ಟು ಫ್ರೆಶ್ಲಿ ಕುಕ್ಡ್ ಫುಡ್, ಬಿಸಿ ನೀರನ್ನೇ ಸೇವನೆ ಮಾಡುವಂಥದ್ದು ಅಥವಾ ಬಾಟಲ್ಡ್ ವಾಟರನ್ನು ತಗೊಳ್ಳುವಂಥದ್ದು. ಮೊಸರು ಮಜ್ಜಿಗೆ ಹೊರಗಡೆ ಅಂದರೆ ಫಂಕ್ಷನ್ಸಲ್ಲಿ ಹೊರಗಡೆ ತಗೊಳ್ಳದೇ ಇರೋದು, ಹೋಟೆಲ್ಸಲ್ಲಿ ತಗೊಳ್ಳದೇ ಇರೋದು ಒಳ್ಳೆಯದು. ನಮ್ಮ ಹೊಟ್ಟೆಯ ಕರಳಿನ ಹೆಲ್ತನ್ನು ಈಗ ಕಾಪಾಡ್ಕೋಬೋದು.